ಇಲ್ಲಿನ ಅಕ್ರಮ ಸರಾಯಿ ಮಾರಾಟದಿಂದ ರೋಸಿ ಹೋಗಿದ್ದ ಮಹಿಳಾ ಮಣಿಗಳು ಸ್ವತಃ ತಾವೇ ಫೀಲ್ಡ್ಗೆ ಇಳಿದು ಇಂದು ಗ್ರಾಮಕ್ಕೆ ಸಪ್ಲೈ ಆಗ್ತಾ ಇದ್ದ ಸರಾಯಿಯನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿರುವ ಘಟನೆ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಹನಸಿ ಗ್ರಾಮದಲ್ಲಿ ಜರುಗಿದೆ. ಎಲ್ಲದಕ್ಕೂ ಲಿಂಕ್ ಐತಿ. ಹಳೆ ಬಂದನಲ್ರಿ ಇತ್ತೀಚಿನ ದಿನದಲ್ಲಿ ಹನಸಿ ಗ್ರಾಮದಲ್ಲಿ ಅಕ್ರಮ ಸರಾಯಿ ಮಾರಾಟ ಬಲು ಜೋರಾಗಿ ಸಾಗಿದ್ದು, ಇದರ ಕುರಿತು ಹಲವು ಬಾರಿ ಮಹಿಳೆಯರು ಗ್ರಾಮಸ್ಥರು ಸೇರಿ ಇದಕ್ಕೆ ಕಡಿವಾಣ ಹಾಕುವಂತೆ ಗ್ರಾಮ ಪಂಚಾಯಿತಿ ಅಬಕಾರಿ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಗೆ ಮನವಿ ಮಾಡಿಕೊಂಡಿದ್ದರಂತೆ. ಆದರೂ ಕೂಡ ಯಾವುದೇ ಪ್ರಯೋಜನವಾಗದ ಹಿನ್ನೆಲೆ ಇಂದು ತಾವೇ ಕಾದು ಕುಳಿತು ಬೆಳ್ಳಂಬೆಳಗ್ಗೆ ಗ್ರಾಮದ ಮುಖ್ಯ ಬಸ್ ನಿಲ್ದಾಣದ ಬಳಿಗೆ ಅಕ್ರಮ ಸರಾಯಿ ಸಪ್ಲೈ ಮಾಡಲು ಬಂದಿದ್ದ ಬೈಕ್ ಸಮೇತ ಹಿಡಿದು ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ಏನು ಸೆರೆ ಬಂದಾಗದ್ರಿ ಮನ್ಯಾಗ ಮಕ್ಕಳು ಕುಡಿದ ಜಗಳ ಮಾಡ್ತಾರು. ಬೆಳಿಗ್ಗೆ 8 ಗಂಟೆ ಆಗೈತ್ರಿ ಹಿಡಿದೇವಿ. ಇದನ್ನ ಬಂದ್ ಮಾಡ್ಬೇಕು ನೋಡ್ರಿ. ಇಲ್ಲೇ ಬಂದಿದ್ರೇನ್ರಿ ಅವ್ರು? ಇಲ್ಲೇ ಬಂದಾರ್ರಿ. ಇಲ್ಲೇ ಐತಿ ನೋಡ್ರಿ ಗಾಡಿ. ಹ್ಞೂ ರೀ. ನೀವು ಬೆಳಿಗ್ಗೆ ನೀವೇ ಹಿಡಿದ್ರಿ? ಬೆಳಿಗ್ಗೆ ನಾವೇ ಹಿಡಿದೇವ್ರಿ. ಹಾಂ ರೀ. ಎಷ್ಟು ದಿವಸದಿಂದ ಆತು ಮಾರಾತ್ರಿ ಅವ್ರು? 1 ವರ್ಷದ ಮ್ಯಾಗ ಆತು ಬಿಡ್ರಿ. ಅದನ್ನೇನು ಮಾರಾಕತ್ತಿ. ಹಾಂ ರೀ. ಯಾವ ಟೈಮಿಂಗ್ ಬರ್ತಾರೆ ಇವ್ರು ಕೊಡಕ್ಕೆ? 6 ಗಂಟೆಗೆ ಬರ್ತಾರ್ರಿ, 5 ಗಂಟೆಗೆ ಬರ್ತಾರ್ರಿ. ಈಗ ಹಿಂಗೆ ಮಾಡೇವಲ್ಲ, ಇನ್ನೇನು 3 ಗಂಟೆಗೆ 2 ಗಂಟೆಗೆ ಬಂದು ಹಾಕಿ ಹೋಗ್ತಾರ್ರಿ. ಇಲ್ಲಿ ಯಾರು ಅಧಿಕಾರಿಗಳು ಯಾರು ಬಂದಿದ್ರನ್ರಿ? ಅಧಿಕಾರ ಕೇಳುವಾರಲ್ರಿ, ಹೇಳುವಾರಲ್ಲ ನೋಡ್ರಿ. ಮತ್ತೆ ಇಲ್ಲಿ ಮೆಂಬರ್ಗಳು ಏನಂತಾರ್ರಿ? ಮೆಂಬರ್ಗಳು ಅವ್ರೇನು ಹೇಳ್ತಾರ್ರಿ, ಹೋಗ್ತಾರ ಮನೆಗೆ. ಏನು ತಗೋದೇ ಇಲ್ಲ ಅವ್ರು ಏನು ಅಧಿಕಾರ. ನಿಮ್ಮ ಹೆಸರು? ಯಾರವ್ರಿ? ಸುಮಾರು 25,000 ರೂಪಾಯಿ ಮೌಲ್ಯದ ಎಂದು ಹೇಳಲಾಗ್ತಾ ಇದೆ. ಇನ್ನು ಸ್ಥಳಕ್ಕೆ ನವಲಗುಂದ ಪೊಲೀಸರನ್ನ ಕರೆಸಿಕೊಂಡ ಗ್ರಾಮಸ್ಥರು ಹಾಗೂ ಮಹಿಳೆಯರು ಸದ್ಯ ಅಕ್ರಮ ಸರಾಯಿ ಸಪ್ಲೈಯರ್ ಸೇರಿ ಬಾಕ್ಸ್ ಮತ್ತು ಬೈಕ್ ಅನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಇನ್ನು ಗ್ರಾಮದಲ್ಲಿರುವಂತಹ ಅಕ್ರಮ ಸರಾಯಿ ಮಾರಾಟದಿಂದಾಗಿ ಕುಟುಂಬದ ನೆಮ್ಮದಿಯ ಹಾಳಾಗಿದೆ. ಗ್ರಾಮದಲ್ಲಿನ ಚಿಕ್ಕ ಚಿಕ್ಕ ಮಕ್ಕಳು ಸರಾಯಿ ಕುಡಿದು ಆರೋಗ್ಯ ಹಾಳು ಮಾಡಿಕೊಳ್ಳುವುದು ಅಲ್ಲದೆ ಮರಿಯ ನೆಮ್ಮದಿ ಹಾಳು ಮಾಡ್ತಾ ಇದೆ. ಧಾರವಾಡ ಜಿಲ್ಲಾ ನವಲಗುಂದ ತಾಲೂಕು ಹನಸಿ ಗ್ರಾಮದೊಳಗೆ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾರೆ. ಅವು ನವಲಗುಂದಿಂದ ಬರ್ತಾವೆ, ಧಾರವಾಡದಿಂದ ಬರ್ತಾವೆ ಗಾಡಿ ತೊಗೊಂಡು ಅದ್ರ ಮೇಲೆ 3-4 ಬಾಕ್ಸ್ ಹೇರ್ಕೊಂಡು ಇಲ್ಲಿಗೆ ಬರ್ತಾರೆ. ಬೆಳಗಿನ ಜಾವ ಇವತ್ತು ಹನಸಿ ಗ್ರಾಮದೊಳಗೆ ಬಾಟ್ಲಿ ತೊಗೊಂಡು ಬರೋ ಹೊತ್ನಾಗ ಸಾರ್ವಜನಿಕರು ನೋಡಿ ಅವ್ರನ್ನ ಹಿಡಿದು ಅವು ಬಾಟ್ಲಿ ಎಲ್ಲ ಇಲ್ಲಿ ಇಟ್ಕೊಂಡು ಗಾಡಿ ಇಲ್ಲೇ ಇಟ್ಕೊಂಡು ನಿಂತವ್ರೆ. ಅವರು ಅದಾರ ಇಲ್ಲೇ ಹಿಡಿದೇವಿ. ಮತ್ತು ಏನೈತೆ ಅಂದ್ರೆ ಇಲ್ಲೇ ಪೋಸ್ಟ್ ಡಿಪಾರ್ಟ್ಮೆಂಟ್ನವ್ರಿಗೂ ಮೆಸೇಜ್ ಮಾಡೇವೀಗ ಆಲ್ರೆಡಿ. ಅವರು ಒಬ್ಬರು ಬಂದಾರ. ಅವ್ರು ಎಕ್ಸೈಸ್ ಆಫೀಸ್ನವರು ಬರ್ತೀವಿ ರೀ, 12 ಗಂಟೆ ಆಕೈತಿ ಬರ್ತೀವಂತ ಅವ್ರು ಅಂದಾರ. ಮತ್ತೇನೈತೆ ರೀ, ಈಗ ಇಲ್ಲೇ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇಲ್ಲೆಲ್ಲ ನಮ್ದು SC ಕಾಲನಿ ಐತಿ. ಇಲ್ಲೆಲ್ಲರೂ ಸುತ್ತಮುತ್ತ ಸೆರೆ ಮಾಡ್ತಾರೆ. ರಾತ್ರಿ ಹೊತ್ತು ಹೆಣ್ಮಕ್ಳು ಹೊರಗಡೆ ಹೋಗಂಗಿಲ್ಲ. ಎಷ್ಟು ದಿವಸ ಆತ್ರಿ ಸೆರೆ ಮಾರಕತ್ತಿಲ್ಲ? ಈಗ ಸುಮಾರು ವರ್ಷ ಹತ್ತಿರ ಸರ್ ಆಗಿದೆ, ಭಾಳ ದಿವಸ ಆತ. ಈಗಂತ ಈಗ ಭಾಳ ಜೋರಾಗ್ಯದ ಸರ್ ಇತ್ತಿತ್ಲಾಗಂತಿ. ಇವರು ಯಾರು ಹೆದರ್ಕಿಲ್ದಂಗೆ ಬಂದು ಇಲ್ಲಿ ಸೆರೆ ಮಾರ್ತಾರೆ ಸರ್. ಇವ್ರು ಹಾಕಿ ಹೋಗ್ತಾರ, ಇವ್ರು ತೊಗೊಂಡು ಮಾರ್ತಾರೆ ಇಲ್ಲಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೇಳಿದ್ರೆ ಏನಂತಾರೆ? ಕೇಳಿದ್ರೆ ಮಾಡ್ತೇವೆ, ಅವ್ರ ಮೇಲೆ FIR ಮಾಡ್ತೇವೆ, ಕೋರ್ಟಿಗೆ ಹಾಕ್ತೇವೆ, ಇದು ಮಾಡ್ತೇವೆ, ನಾವೆಲ್ಲ ಪ್ರೊಸೀಜರ್ ಮಾಡ್ತೇವೆ, ನಮ್ಮ ಕಡೆ ಕಳಿಸ್ಕೊಡ್ರಿ ಅಂತ ಹೇಳ್ತಾರೆ ಸರ್. ಆದ್ರೆ ಅವ್ರಿಗೆ ಇವ್ರಿಗೆ ಏನೈತೋ ಗೊತ್ತಿಲ್ಲ ನಮಗೆ ಮಾತ್ರ. ಮತ್ತು ಅವ್ರು ಏನೋ ಇದ್ದಲ್ಲೇ ಮತ್ತು ಇವ್ರು ನಮ್ಮನೆ ಇಲ್ಲಿ ರಾಜ್ಯಾರೋತ್ಸವ ಮಾಡ್ತಾರೆ ಅಂತ ಹೇಳಿ ನಾನು ಅನಿಸಿಕೊಡ್ತಾರೆ. ನಿಮ್ಮ ಹೆಸರು? ನನ್ನ ಹೆಸರು ಕಾಶಿನಾಥ್ ಕಾಳೆ ಅಂತ ಹೇಳಿ. ಹಲವು ಬಾರಿ ಈ ಅಕ್ರಮ ಸರಾಯಿ ತಡೆಯಲು ಮನವಿ ಮಾಡಿದ್ರೂ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಅಧಿಕಾರಿಗಳ ಈ ವರ್ತನೆ ನೋಡಿದ್ರೆ ಅಕ್ರಮ ಸರಾಯಿ ಮಾರಾಟಕ್ಕೆ ಅಧಿಕಾರಿಗಳೇ ಕುಮ್ಮಕ್ಕು ನೀಡುವಂತಹ ಸಂಶಯ ಬರ್ತಾ ಇದೆ. ಹಾಗಾಗಿ ನಾವೇ ನಮ್ಮ ಮಕ್ಕಳ ಮತ್ತು ಕುಟುಂಬಕ್ಕೋಸ್ಕರ ಇದನ್ನ ಹಿಡಿಯುವ ಪರಿಸ್ಥಿತಿ ಬಂದಿದೆ. ಸದ್ಯ ಈಗ ಅಕ್ರಮ ಸರಾಯಿಯನ್ನ ನಾವೇ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದೇವೆ. ಈಗಲಾದರೂ ಪೊಲೀಸರು ಕಠಿಣ ಕ್ರಮ ಕೈಗೊಂಡು ಅಕ್ರಮ ಸರಾಯಿ ಬಂದ್ ಮಾಡಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಒಂದು ವೇಳೆ ಇದರಲ್ಲಿ ನಿರ್ಲಕ್ಷ್ಯ ತೋರಿದಲ್ಲಿ ನವಲಗುಂದ ಶಾಸಕ NH ಕೋನರೆಡ್ಡಿ ಹಾಗೂ ಅಧಿಕಾರಿಗಳ ವಿರುದ್ಧ ಬೀದಿಗೆ ಇಳಿದು
ಹೋರಾಟಕ್ಕೆ ಮುಂದಾಗ್ತೀವಿ ಅಂತ ಎಚ್ಚರಿಕೆ ರವಾನಿಸಿದ್ದಾರೆ. ಇವತ್ತು ಒಂದು ನಿನ್ನೆಯಿಂದ ಅದು ಅಲ್ರಿ ಇದು ಪ್ರಾಬ್ಲಮ್. ಭಾಳ ಜನ ಆಯ್ತು ಹೆಣ್ಮಕ್ಳು ಅರ್ಜಿನೂ ಕೊಟ್ಟಾರ, ಪ್ರೊಟೆಕ್ಷನ್ ಕೊಟ್ಟಾರ, MLA ಕೊಟ್ಟಾರ, MP ಕೊಟ್ಟಾರ, ಎಲ್ಲರಿಗೂ ಕೊಟ್ಟಾರ. ಅದ ಇಲ್ಲಿವರೆಗೆ ಯಾರು ಅದಕ್ಕೆ ಸರಿಯಾದ ಕ್ರಮ ತಗೋ. ನಮ್ಮ ಸ್ಟೇಷನ್ಗೆ ಹೋಗಿ ನಮ್ಮ ಸಾಹೇಬ್ರ ಮುಖಾಂತರ ತಿಳಿಸ್ತೇನೆ ರೀ. ವಿಷಯ ತಿಳ್ಕೊಂಡ ಅವ್ರ FIR ಮಾಡ್ತಾರೋ, ಅವ್ರು ಕೋರ್ಟಿಗೆ ಕಳಿಸ್ತಾರೋ ಸೆಕೆಂಡ್ರಿ ರೀ. ಅದು ನೆಕ್ಸ್ಟ್ ಅವ್ರಿಗೆ ಏನು ಪ್ರೊಸೀಜರ್ ಮಾಡ್ತಾರೋ ಅವ್ರು ಮಾಡ್ಕೊಳ್ಳಿ. ಅದನ್ನ ಬಿಟ್ಟಿಂದ ಮುಂದೆ ಮಿಕ್ಕಿದ ನೀವು ಬಂದ್ರೆ ಇವ್ರನ್ನ ತಗೊಂಡೋಗಿ ಅಲ್ಲಿ ಕೊಡ್ರಿ ಅಂತೀರಿ. ಇವ್ರನ್ನ ತಗೊಂಡೋಗಿ ಅಲ್ಲಿ ಕೊಡೋದು ಬೇಡ್ರಿ. ಏನ್ ಪರ್ಮಿಷನ್ ಪಬ್ಲಿಕ್ನಾಗ ಏನೈತಿ ಮಾರಕ್ ಅಲಾವ್ ಕೊಟ್ಟು ಬಿಡ್ರಿ ನಮ್ಗೆ ಎಲ್ಲಾರಿಗೆ. ನಾವು ಮಾಡ್ತೀವಿ ಸರಿ ಮನೆ ಮನೆ. ನಮ್ಮ ಕಡೆ ಯಾವ್ದು ಅಲೌಡ್ ಇಲ್ಲ. ನಾವು ಫಸ್ಟ್ ಅವರು ತಂದು ಹಾಕ್ತಾರ, ಅದಕ್ಕೆ ನೀವು ಯಾವ ಅವರು ಹೊಟ್ಟೆ ತುಂಬ್ಕೊಲ್ಲ. ಮತ್ತೆ ಇಲ್ಲಿ ಪಬ್ಲಿಕ್ನಾಗ ದುಡ್ಕೊಂಡು ಇವ್ರು ಹೊಟ್ಟೆ ತುಂಬ್ಕೊತಿರ್ತಾರ. ಮತ್ತೆ ಯಾಕೆ ಸುಮ್ಮನೆ ಅದು ಮಾಡೋದು? ಅದಕ್ಕೆ ನೀವು ಪರ್ಮಿಷನ್ ಬೇಕಾದ್ರೆ ನೀವು ಮೇಲೆ ಕೊಡೋದಿಲ್ಲ ಬಿಡ್ರಿ. 10 ಕಿಲೋಮೀಟರ್ ಒಂದು MS ಅಲ್ಲ ಗೌರ್ಮೆಂಟ್ ಸೇಲ್ ಮಾಡ್ತಾರೆ. ಅದನ್ನ ಇದು ಮಾಡ್ಬೇಕಂದ್ರೆ ಏನ್ ಬೇರೆ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿದ್ದ ಅದ್ ಬೇರೆ. ಇವತ್ತಿಗೆ ಅದು ಅವ್ರು ಗೌರ್ಮೆಂಟ್ ಪರ್ಮಿಷನ್ ಕೊಡ್ತಾರ. ಬಾರ ಓಪನ್ ಮಾಡಿ ಒಂದು ಹಾಕದ ನಾಲ್ಕು ಮ್ಯಾಗ ಇಡ್ಕೊ ಬಾಟ್ಲೆ ಒಂದು ಹಂತ ಮ್ಯಾಗ ಇಡ ಬಾಟ್ಲೆ ಬೇಡ